ಓಂ ನಮಃ ಶಿವಾಯ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾಗಿರತಕ್ಕಂಥ ವಿಷಯದ ಬಗ್ಗೆ ಮಾಹಿತಿ ಕೊಡ್ತೇನೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾಗಿರೋರು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಮಾಹಿತಿ ಅವರ ಜೀವನದಲ್ಲಿ ಸಾಕಷ್ಟು ಅವರಿಗೆ ಒಳ್ಳೆಯದನ್ನು ಮಾಡುತ್ತೆ. ಹಾಗಾಗಿ ಇವತ್ತು ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಇದನ್ನು ಡೆಪ್ತಾಗಿ ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ಇದು ಪ್ಯೂರ್ ಸೈನ್ಸ್ ಆಗಿರೋದ್ರಿಂದ, ಇಂಟರ್ನಲ್ ಸೈನ್ಸ್ ಅಂತರಂಗದ ವಿಜ್ಞಾನ ಆಗಿರೋದ್ರಿಂದ ಅದನ್ನು ಆಳವಾಗಿ ತಿಳ್ಕೊಳ್ಳೋದು ಅಥವಾ ಅದನ್ನು ಕಲಿಯೋದು, ಹೇಳ್ಕೊಡೋದು ವಿಡಿಯೋಗಳ ಮುಖಾಂತರ ಕಷ್ಟ ಆದರೂ ಸಹ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡತಕ್ಕಂಥದ್ದು ಕಹಿ ನೆನಪುಗಳನ್ನು, ಏನು ಸ್ಯಾಡ್ ಮೆಮೊರೀಸ್ ಅಂತ ಕರಿತೀವಿ, ಆ ಕಹಿ ನೆನಪುಗಳನ್ನು ಮನಸ್ಸಿಂದ ಶಾಶ್ವತವಾಗಿ ತೆಗೆದುಹಾಕೋ ಕ್ರಿಯೆ ಹೇಗೆ, ಅದಕ್ಕೇನು ಮಾರ್ಗಗಳಿದ್ದಾವೆ, ಅದ್ರ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ಕ್ರಿಯೆ ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸಲ್ಲಿ ಅದೆಷ್ಟೇ ವರ್ಷಗಳಿಂದ ನೆನಪುಗಳು ಸ್ಟೋರ್ ಆಗಿರಲಿ, ಕಹಿ ನೆನಪುಗಳು ಅವು ಎಷ್ಟೇ ನಂಬರ್ ಆಫ್ ನೆನಪುಗಳಿರಲಿ, ಎಷ್ಟೇ ಆಳವಾಗಿ ಬೇರೆಯವರಿರಲಿ ಮನಸ್ಸಲ್ಲಿ, ಮತ್ತು ಅವು ಎಷ್ಟೇ ಪ್ರಮಾಣದಲ್ಲಿರಲಿ, ಅವುಗಳನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಮನಸ್ಸಿಂದ ಅದು ಶಾಶ್ವತವಾಗಿ ತೆಗೆದಾಕ್ತಕ್ಕಂಥ ಒಂದು ಕ್ರಿಯೆ. ಇವತ್ತು ನಿಮಗೆ ಅದರ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸಾಕಷ್ಟು ಜನ ಯಾರಿಗೇ ಆಗಿರಲಿ, ಯಾವೇ ವ್ಯಕ್ತಿಗಾಗಿರಲಿ, ಕಹಿ ನೆನಪುಗಳನ್ನು ತನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಕಾರಣ, ನೆನಪು ಬಂದಂಗೆ ಅದ್ರ ಜೊತೆಯಲ್ಲೇ ದುಃಖ, ನೋವು, ಸಂಕಟ ಆಗ್ತಾನೆ ಇರುತ್ತೆ. ಯಾರೋ ವ್ಯಕ್ತಿ ಇಷ್ಟಪಟ್ಟು ನಾನು ದುಃಖದಲ್ಲಿರಬೇಕು, ನೋವಲ್ಲಿರಬೇಕು, ಸಂಕಟದಲ್ಲಿರಬೇಕು ಅಂತ ಬಯಸೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ಕಹಿ ನೆನಪುಗಳನ್ನು ಮನಸ್ಸಿಂದ ದೂರ ಹಾಕೋದಕ್ಕೆ ಅಥವಾ ಅಲ್ಲಿಂದ ತೆಗೆದು ಹಾಕೋದಕ್ಕೆ ಪ್ರತಿಯೊಬ್ಬನೂ ಕಷ್ಟಪಡ್ತಿರ್ತಾನೆ. ಆದರೆ ಈ ಅಂತರಂಗದ ವಿಜ್ಞಾನ ಅಥವಾ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆ ಕಹಿ ನೆನಪುಗಳು ಮನಸ್ಸಿಂದ ಹೊರಟೋಗೋದಿಲ್ಲ. ಅವು ಹಾಗೇ ಪರ್ಮನೆಂಟಾಗಿ ಉಳ್ಕೊಂಡಿರ್ತವೆ. ಕಾರಣ, ಮಾರ್ಗ ಅಥವಾ ಅದರ ಹಿಂದೆ ಇರತಕ್ಕಂಥ ಜ್ಞಾನ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ತೆಗೆದು ಹಾಕೋದು ಕಷ್ಟ ಆಗುತ್ತೆ, ಯಾರಿಗಾದರೂ ಆಗಿರಲಿ. ಸೊ ಇವತ್ತು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಯಾಕಂದರೆ ಡೀಟೇಲ್ ಹೇಳೋದು ಕಷ್ಟ ಆಗುತ್ತೆ ಮತ್ತು ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಸಿಂಪಲ್ಲಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ನೆನಪುಗಳ ಜೊತೆಯಲ್ಲಿ ದುಃಖ, ನೋವು, ಸಂಕಟ ಈ ಭಾವನೆಗಳು ಜೊತೆ ಆಯಿತು ಅಂತೇಳಿದ್ರೆ ಅದನ್ನು ನಾವು ಕಹಿ ನೆನಪು ಅಂತೇಳಿ ಕರಿತೀವಿ. ಮನಸ್ಸಿನ ಒಂದು ಕಾರ್ಯಶೈಲಿ ಹೇಗೆ ಅಂತೇಳಿದ್ರೆ, ಯಾವ ನೆನಪಿನ ಜೊತೆಯಲ್ಲಿ ಭಾವನೆಗಳು ಜೊತೆ ಆಗ್ತಾವೆ, ಅಂದರೆ ದುಃಖ, ನೋವು, ಸಂಕಟ ಅಥವಾ ಖುಷಿ, ಸಂತೋಷ, ಈ ಭಾವನೆಗಳು ಮಿಕ್ಸ್ ಆಗ್ತಾವೋ ಅಂತಹ ನೆನಪುಗಳನ್ನು ಮನಸ್ಸು ಶಾಶ್ವತವಾಗಿ ತನ್ನಲ್ಲಿ ಇಟ್ಕೊಳ್ಳುತ್ತೆ. ಇದು ಮನಸ್ಸಿನ ಒಂದು ಕಾರ್ಯಶೈಲಿ. ಯಾವ ನೆನಪುಗಳಿಗೆ ಭಾವನೆಗಳು ಇರೋದಿಲ್ಲ, ಅದಕ್ಕೆ ಜೊತೆಯಲ್ಲಿ ಯಾವುದೇ ದುಃಖ, ನೋವು, ಸಂಕಟ, ಸುಖ, ಸಂತೋಷ ಈ ಥರದ್ದು ಯಾವುದು ಅಟ್ಯಾಚ್ ಆಗಿರೋದಿಲ್ಲ, ಅದನ್ನು ಮನಸ್ಸು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ಕೇವಲ ಶಾರ್ಟ್ ಟರ್ಮ್ ಮೆಮೊರಿ ಆಗಿರುತ್ತೆ. ಶಾರ್ಟ್ ಟರ್ಮ್ ಮೆಮೊರಿ ಅಂತೇಳಿದ್ರೆ ಕೆಲವೊಂದು ಕ್ಷಣದಿಂದ ಒಂದಷ್ಟು ದಿನಗಳು ಮಾತ್ರ ನೆನಪಲ್ಲಿರ್ತವೆ, ಆನಂತರ ಮರೆತು ಹೋಗ್ತವೆ. ಆದರೆ ಯಾವ ನೆನಪುಗಳು ಜೊತೆಯಲ್ಲಿ ದುಃಖ, ನೋವು, ಸಂಕಟ, ಖುಷಿ, ಸಂತೋಷ ಈ ಥರ ಭಾವನೆಗಳು ಸೇರಿಕೊಂಡಿರ್ತವೋ ಅವು ಲಾಂಗ್ ಟರ್ಮಲ್ಲಿ ಮನಸ್ಸಲ್ಲಿ ಉಳಿಸ್ಕೊಂಡ್ಬಿಡುತ್ತೆ. ಅದು ವರ್ಷದಿಂದ ಹಿಡಿದು 10 ವರ್ಷ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಕೆಲವೊಂದು ಸರಿ ಮುಂದಿನ ಜನ್ಮಕ್ಕೂ ಅದು ಟ್ರಾನ್ಸ್ಫರ್ ಆಗುತ್ತೆ. ಆ ಥರ ನೆನಪುಗಳು ಅವನ್ನೇ ನಾವು ಪುನರ್ಜನ್ಮದ ನೆನಪುಗಳು ಅಂತೇಳಿ ಕರಿತಕ್ಕಂಥದ್ದು. ಸೊ ಯಾವ ನೆನಪಿಗೆ ಈ ಒಂದು ಭಾವನೆ ಸೇರಿಕೊಳ್ಳುತ್ತೋ ಅದು ಮನಸ್ಸು ಶಾಶ್ವತವಾಗಿ ತನ್ನಲ್ಲಿ ಇಟ್ಕೊಳ್ಳುತ್ತೆ. ಯಾವ ನೆನಪುಗಳಿಗೆ ಈ ಭಾವನೆಗಳು ಅಟ್ಯಾಚ್ ಆಗಿರೋದಿಲ್ವೋ ಅದನ್ನು ಬಹುಬೇಗ ಅದನ್ನು ಮನಸ್ಸು ತೆಗೆದುಹಾಕ್ಬಿಡುತ್ತೆ. ಅದನ್ನೇ ನಾವು ಮರೆಯೋದು ಅಂತೇಳಿ ಕರೆಯೋದು. ಈ ಒಂದು ಕಾರ್ಯಶೈಲಿಯ ಆಧಾರದ ಮೇಲೇ ನಾವು ಈ ಮನಸ್ಸುಗಳನ್ನು ಹೇಗೆ ಮರೆಯೋದು ಅಥವಾ ಈ ನೆನಪುಗಳನ್ನು ಹೇಗೆ ಮರೆಯೋದು ಅದನ್ನೆಲ್ಲ ನಾವು ನಮ್ಮಲ್ಲಿ ಕಲಿಸ್ಕೊಡತಕ್ಕಂಥದ್ದು. ಈ ಒಂದು ವಿಜ್ಞಾನ, ಅಂತರಂಗದ ವಿಜ್ಞಾನ, ಯಾರು ಈ ವಿಜ್ಞಾನ ಭೈರವ ತಂತ್ರವನ್ನು ವರ್ಷಾನುಗಟ್ಟಲೆ ಅಭ್ಯಾಸ ಮಾಡ್ತಾರೋ ಅಂಥವರಿಗೆ ಈ ರಹಸ್ಯಗಳು, ಆ ವಿಜ್ಞಾನ ಭೈರವ ತಂತ್ರ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ರಹಸ್ಯಗಳು ಒಂದೊಂದೇ ಗೊತ್ತಾಗ್ತಾ ಹೋಗ್ತವೆ. ಅಂತ ಅತ್ಯಂತ ಸೀಕ್ರೆಟ್ ರಹಸ್ಯಗಳಲ್ಲಿ ಇದು ಒಂದು. ಯಾವುದು, ಕಹಿ ನೆನಪುಗಳನ್ನು ಮನಸ್ಸಿಂದ ಪರ್ಮನೆಂಟಾಗಿ ತೆಗೆದುಹಾಕುವಂಥದ್ದು ಹೇಗೆ ಅಂತೇಳಿ. ಎಲ್ಲರೂ ಅದನ್ನು ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ನಾವು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಅವರಿಗೆ ತಿಳಿಸ್ಕೊಟ್ಟು ಅವ್ರ ಹತ್ರ ಕೇವಲ ಕಹಿ ನೆನಪುಗಳನ್ನು ಮರೆಯೋದಕ್ಕೆ ಏನು ಮಾಡಬೇಕು ಅಷ್ಟನ್ನು ಮಾಡಿಸ್ಬಿಟ್ಟು ವಿತಿನ್
ಆ ಮನಸ್ಸಲ್ಲಿ ಎಷ್ಟೇ ವರ್ಷಗಳಿಂದ ಇರಲಿ, ಅದು ವಿತಿನ್ 7 to 10 ಡೇಸಲ್ಲಿ ಆ ಎಲ್ಲ ಮನಸ್ಸಲ್ಲಿರ್ತಕ್ಕಂಥ ಈ ನೆನಪುಗಳು, ಕಹಿ ನೆನಪುಗಳು ಮನಸ್ಸಿಂದ ಹೊರಟೋಗ್ಬಿಡ್ತಾವೆ. ಅತಿ ಹೆಚ್ಚು ಕಷ್ಟಪಡೋದೇನು ಅವಶ್ಯಕತೆ ಇರೋದಿಲ್ಲ ಅಲ್ಲಿ. ಅಂತೇಳಿದರೆ ನಾವು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಮಂತ್ರಗಳನ್ನ ಹೇಳಬೇಕು, ಅದಕ್ಕೇನಾದರೂ ಒಂದು ಪರ್ಟಿಕ್ಯುಲರ್ ಕ್ರಿಯೆಗಳನ್ನು ಮಾಡಬೇಕು, ಈ ಥರದ್ದು ಏನೂ ಇಲ್ಲ. ಇದು ಸಹಜ ಯೋಗ. ಸಹಜ ಯೋಗ ಅಂತೇಳಿದರೆ ನಾವು ಹೇಗೆ ಜೀವನ ಮಾಡ್ತಿರ್ತೀವೋ ಅದೇ ಜೀವನದಲ್ಲೇ ನಾವು ಆ ಕ್ರಿಯೆಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಕಹಿ ನೆನಪುಗಳು ಶಾಶ್ವತವಾಗಿ ಮರೆಯಾಗ್ತವೆ. ಇದು ನಮ್ಮಲ್ಲಿ ಯಾರು ಅಧ್ಯಾತ್ಮ ಕಲಿತಾ ಇದ್ದಾರೋ ಅಂಥವ್ರಿಗೆ ಮೊದಲು ಇದನ್ನು ಹೇಳ್ಕೊಟ್ಟೆ ಅವರಿಗೆ ನಾವು ಧ್ಯಾನ ಹೇಳ್ಕೊಡೋದು, ಅಧ್ಯಾತ್ಮದಲ್ಲಿ ಮಾರ್ಗ ಹೇಳೋದು. ಕಾರಣ ಮನಸ್ಸಲ್ಲಿ ಆ ನೆನಪುಗಳು, ವಿಚಾರಗಳು ಪದೇ ಪದೇ ಬರ್ತಾ ಇತ್ತು ಅಂತೇಳಿದ್ರೆ ಅವರಿಗೆ ಧ್ಯಾನ ಸಿದ್ಧಿ ಆಗೋದಿಲ್ಲ. ಯೋಗದಲ್ಲಿ ಧ್ಯಾನದಲ್ಲಿ ಮುಂದುವರಿಯೋದಕ್ಕೆ ಅವರಿಗೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟು ಆ ವಿಚಾರಗಳನ್ನು, ನೆನಪುಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ತೆಗೆದುಹಾಕೋದು ಅಂತ ತಿಳಿಸ್ಕೊಟ್ಟು ನಂತರನೇ ಅವರಿಗೆ ಯೋಗ ಅಧ್ಯಾತ್ಮ ಹೇಳ್ಕೊಡುವಂಥದ್ದು. ಸೊ ನಾವಿಲ್ಲಿ ಮಾಡೋದೇನು ಮಾಡ್ತೀವಿ, ಮೊದಲು ನಾವು ಯಾಕೆ ಮನಸ್ಸಲ್ಲಿರ್ತಕ್ಕಂಥ ಈ ನೆನಪುಗಳು ಮರೆಯೋದಿಲ್ಲ, ಮರ್ತೋಗೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಳೋದಾಯಿತು ಅಂತೇಳಿದ್ರೆ, ನಾನು ಆಗಲೇ ಹೇಳಿದ್ದೀನಿ, ಯಾವ ನೆನಪುಗಳಿಗೆ ಭಾವನೆಗಳು ಅಟ್ಯಾಚ್ ಆಗಿರ್ತಾವೋ ಅದನ್ನು ಮನಸ್ಸು ತೆಗೆದು ಹಾಕೋದಿಲ್ಲ. ಅದು ಶಾಶ್ವತವಾಗಿ ತನ್ನಲ್ಲೇ ಇಟ್ಕೊಳ್ಳುತ್ತೆ. ಯಾರೇನೇ ಪ್ರಯತ್ನ ಪಟ್ಟರೂ ಸಹ ಆ ಮನಸ್ಸು ಆ ನೆನಪುಗಳನ್ನು ತೆಗೆದು ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ಒಂದು ಕಾರ್ಯ ಮನಸ್ಸಿಂದಿರೋದ್ರಿಂದ ಅದನ್ನೇ ನಾವು ಹೇಗೆ ಅದನ್ನು ಬದಲಾಯಿಸ್ತೀವಿ ಅಂತೇಳಿದರೆ, ಜೊತೆಯಲ್ಲಿ ಇನ್ನೊಂದು ಕಾರ್ಯಶೈಲಿ ಹೆಂಗಿರುತ್ತೆ ಅಂತೇಳಿದರೆ, ಯಾವ ನೆನಪುಗಳಿಗೆ ಭಾವನೆಗಳು ಅಟ್ಯಾಚ್ ಆಗಿರೋದಿಲ್ವ ಅದನ್ನು ಮನಸ್ಸು ತಂತಾನೆ ಡಿಲೀಟ್ ಮಾಡುತ್ತೆ. ದಿಸ್ ಈಸ್ ದ ಸೀಕ್ರೆಟ್. ನಾವು ಅದನ್ನು ಬಳಸ್ಕೊಳ್ಳೋವಂಥದ್ದು. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತೇಳಿದರೆ, ಇದನ್ನು ಮರೆಯೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಅವರು ಎಂಟೈರ್ ನೆನಪುಗಳನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನೆನಪು ಅಂತೇಳಿದರೆ ನೆನಪು ಪ್ಲಸ್ ಭಾವ ಅಂದರೆ ದುಃಖ, ಸಂಕಟ, ನೋವು, ಇದನ್ನಷ್ಟನ್ನು ಮರೆಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದು ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಕಾರಣ ಯಾವಾಗ ಭಾವ ಇರುತ್ತೋ ಒಂದು ನೆನಪಿನ ಜೊತೆಯಲ್ಲಿ, ಅದು ಮನಸ್ಸು ಅದನ್ನು ಡಿಲೀಟ್ ಮಾಡೋದಿಲ್ಲ, ಮನಸ್ಸಿಂದ ಅದು ಹೊರಗಡೆ ಹೋಗೋದಿಲ್ಲ. ಪ್ರತಿಯೊಬ್ಬರು ಈ ಆಧಾರದ ಮೇಲೆ ಪ್ರಯತ್ನ ಪಡೋದ್ರಿಂದ ಅವರಿಗದು ಸಕ್ಸಸ್ ಸಿಗೋದಿಲ್ಲ. ಕೆಲವೊಬ್ಬರು ಇದಾಗದೇ ಇರೋದಂತ ಗೊತ್ತಾಯಿತು ಅಂತೇಳಿದರೆ ಅವರು ಬೇರೆ ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ಅಥವಾ ಕೆಲವೊಂದು ಔಷಧಿಗಳು, ಮಾತ್ರೆಗಳನ್ನು ತೊಗೊಂಡ್ಬಿಟ್ಟು ಅದನ್ನು ಆ ಪವರ್ ಇರೋವರೆಗೂ ಈ ನೆನಪುಗಳು ಅವ್ರಿಗೆ ಕಾಡೋದಿಲ್ಲ. ಕೆಲವೊಬ್ಬರು ಫಿಲ್ಮ್ಗಳಿಗೆ ಹೋಗೋದು, ಟ್ರಿಪ್ಸ್ಗಳಿಗೆ ಹೋಗೋದು, ಅಥವಾ ಸ್ನೇಹಿತರ ಜೊತೆಗೆ ಬ್ಯುಸಿಯಾಗಿರೋದು, ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರೋದು, ಇದನ್ನು ಈ ಒಂದು ದಾರಿ ಹಿಡಿತಾರೆ ಮರೆಯೋದಕ್ಕೆ. ಬಟ್ ಈ ಮನಸ್ಸಲ್ಲೇ ಇರೋದ್ರಿಂದ ಅದು ಪುನಃ ಅವರಿಗೆ ತಲೆಯಲ್ಲಿ ಬರ್ತಾನೆ ಇರುತ್ತೆ. ಇದು ನಾರ್ಮಲ್ಲಾಗಿ ಎಲ್ಲರೂ ಮಾಡ್ತಕ್ಕಂಥದ್ದು. ಅದು ನಾವು ಪಲಾಯನವಾದ ಅಂತೇಳಿ ಕರಿತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ಸಪ್ರೆಸ್ ಮಾಡೋಕ್ಕೆ ಹೋಗ್ತಾರೆ. ಯೋಗ, ಧ್ಯಾನ ಈ ಥರ ಮಾರ್ಗಗಳ ಮುಖಾಂತರ ಅದನ್ನು ಅದ್ಮಿಡೋಕ್ಕೆ ಹೋಗ್ತಾರೆ. ಒಂದಷ್ಟು ಸಮಯ, ಒಂದು 5 ನಿಮಿಷ 10 ನಿಮಿಷ ನಾವು ಅದನ್ನು ಸಕ್ಸಸ್ ಆಗ್ಬೋದು. ಒಂದು 5-10 ನಿಮಿಷ ಆದ ನಂತರ ಆ ಎಲ್ಲ ವಿಚಾರಗಳು ಪುನಃ ಮನಸ್ಸಿಗೆ ವಾಪಸ್ ಬರ್ತವೆ. ತುಂಬಾ ಅದು ಸಹ ಅವರಿಗೆ ಕಷ್ಟ ಆಗುತ್ತೆ. ಮೂರನೇ ದಾರಿ ಏನಪ್ಪ ಅಂತೇಳಿದರೆ, ಅದನ್ನು ಅವರು ಒಪ್ಕೊಂಡು ಬಿಡ್ತಾರೆ. ನೆನಪುಗಳಿದ್ದಾವೆ, ಇದು ಮರೆಯೋದಕ್ಕೆ ಸಾಧ್ಯ ಆಗಲ್ಲ, ಅದ್ರ ಜೊತೆಲೇ ಜೀವನ ನಡೆಸಬೇಕು ಅಂತೇಳಿ. ಇವತ್ತು 99.9% ಜನ ಇದೇ ಮಾರ್ಗವನ್ನೇ ಹಿಡ್ದಿರ್ತಕ್ಕಂಥದ್ದು. ನೆನಪುಗಳಿದ್ದಾವೆ, ಅದ್ರ ಜೊತೆಲಿ ಜೀವನ ಸಾಗಿಸ್ಬೇಕು, ಅದನ್ನು ತೆಗೆದು ಹಾಕೋದಕ್ಕೆ ಅಸಾಧ್ಯ ಅಂತೇಳ್ಬಿಟ್ಟು ಅದ್ರ ಜೊತೆಯಲ್ಲಿ ಅವ್ರ ಜೀವನ ನಡೆಸ್ಕೊಂಡು, ಅದೇನೆಲ್ಲ ನೆನಪು ಬಂದಾಗ ಅದೇ ನೋವು, ದುಃಖ, ಸಂಕಟ ಎಲ್ಲ ಬರುತ್ತೆ, ಅನುಭವಿಸ್ಕೊಂಡು ಅವರು ಜೀವನ ನಡೆಸ್ತಾ ಇರ್ತಾರೆ. ಸೊ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾನೆ ಅನ್ನೋ ಅರ್ಥ ಏನಪ್ಪ ಅಂದರೆ, ಅವನ ನೆನಪುಗಳೇ ಅವನಿಗೆ ಆ ದುಃಖನ ಕೊಡ್ತಾ ಇರ್ತವೆ. ಇದು ಸರಳವಾಗಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾನೆ ಅಂತೇಳಿದ್ರೆ ಅವನ ನೆನಪುಗಳೇ, ಅವನ ಏನು ಕಹಿ ನೆನಪುಗಳು ಇರ್ತಾವೋ ಅದೇ ಅವನು ರಿಪೀಟ್ ಆಗಿ ತಲೆಗೆ ಬಂದು ಅವನಿಗೆ ದುಃಖ ಕೊಡ್ತಾ ಇರ್ತವೆ. ಯಾರು ಶಾಂತವಾಗಿದ್ದಾನೆ ಅಂತೇಳಿದರೆ ಅವನ ನೆನಪುಗಳು, ಈ ದುಃಖಕರ ನೆನಪುಗಳು ಅವನ ಮನಸ್ಸಿಂದ ಅವು ಶಾಶ್ವತವಾಗಿ ಹೊರಟೋಗಿದ್ದಾವೆ ಅಂತೇಳಿ. ಸುಖದಲ್ಲಿದ್ದಾನೆ ಅಂತೇಳಿದರೆ ಅವನಿಗೆ ಕೇವಲ ಅವನ ಮನಸ್ಸಲ್ಲಿರ್ತಕ್ಕಂಥ ಏನು ಸುಖ, ಸಂತೋಷ ಕೊಡ್ತಕ್ಕಂಥ ನೆನಪುಗಳು ಅವನ ಮನಸ್ಸಲ್ಲಿ ಇದ್ದಾವೆ ಅಂತೇಳಿ ಒಂದು ಸ್ಥೂಲವಾಗಿರ್ತಕ್ಕಂಥ ಅರ್ಥ. ಇದನ್ನು ಯಾಕೆ ತೆಗೆದುಹಾಕಬೇಕು, ಏನು ಎತ್ತ, ಅವು ನಾವು ಅಧ್ಯಾತ್ಮದಲ್ಲಿ ತುಂಬ ಮುಂದುವರೆದ ಭಾಗದಲ್ಲಿ ಅದನ್ನು ಹೇಳ್ಕೊಡ್ತೀವಿ, ಅಥವಾ ನೆಕ್ಸ್ಟ್ ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಇವತ್ತು
ಈ ನೆನಪುಗಳನ್ನು ಹೇಗೆ ನಾವು ಮನಸ್ಸಿಂದ ತೆಗೆದುಹಾಕೋದು. ಈ ನೆನಪುಗಳನ್ನು ನಾನು ನೆನಪುಗಳು ಯಾಕೆ ಉಳಿತವೆ ಅಂತೇಳಿದರೆ, ಮನಸ್ಸು ಯಾಕೆ ಇಟ್ಕೊಳ್ಳುತ್ತೆ ಅಂತೇಳಿದರೆ, ಆ ನೆನಪು ಪ್ಲಸ್ ಭಾವ ಈ ಎರಡೂ ಇರೋದರಿಂದ ಮನಸ್ಸು ಅದನ್ನು ತೆಗೆದುಹಾಕೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ತೆಗೆದುಹಾಕೋದೇ ಇಲ್ಲ, ಅದು ಮನಸ್ಸಲ್ಲೇ ಉಳ್ಕೊಳ್ಳುತ್ತೆ. ನಾವು ಈ ಕ್ರಿಯೆಯಲ್ಲಿ ಏನು ಮಾಡ್ತೀವಿ ಅಂತೇಳಿದರೆ, ಮೆಮೊರಿ ಪ್ಲಸ್ ಭಾವ ಮೀನ್ಸ್ ದುಃಖ, ನೋವು, ಸಂಕಟ, ಆ ಭಾವನೆಗಳು, ಆ ಫೀಲಿಂಗ್ಸ್ಗಳು, ಈ ಎರಡರ ಮಧ್ಯದಲ್ಲಿರ್ತಕ್ಕಂಥ ಏನು ಸಂಬಂಧ ಇರುತ್ತೋ ಇದನ್ನು ಕಟ್ ಮಾಡಿಬಿಡ್ತೀವಿ. ಆ ಕ್ರಿಯೆ ಮುಖಾಂತರ ನಾವು ಈ ಸಂಬಂಧವನ್ನು ಏನು ಅಟ್ಯಾಚನ್ನ ನಾವು ಡಿಟ್ಯಾಚ್ ಮಾಡಿಬಿಡ್ತೀವಿ. ಇದೇ ಆ ಕ್ರಿಯೆ. ಅಂದರೆ ನೆನಪು ಮತ್ತು ಆ ಭಾವ, ಅಂದರೆ ನೋವು, ಸುಖ, ಸಂಕಟ ಏನೆಲ್ಲ ಇರುತ್ತೆ, ಆ ನೆನಪಾದ ತಕ್ಷಣ ಏನು ನೋವು, ಸಂಕಟ ಎಲ್ಲ ಬರುತ್ತೆ, ಅಥವಾ ಆ ನೆನಪಿನ ಜೊತೆಲಿ ಏನೆಲ್ಲ ಸಂಕಟಗಳು, ನೋವು, ಕಷ್ಟಗಳು ಅಟ್ಯಾಚ್ ಆಗಿರುತ್ತೆ, ಅದು ಒಂದು ಆ ನೆನಪು ಮತ್ತು ಆ ಫೀಲಿಂಗ್ ಮಧ್ಯದಾಗಿರ್ತಕ್ಕಂಥ ಆ ಬಂಧವನ್ನು ತೆಗೆದುಹಾಕ್ಬಿಡ್ತೀವಿ, ಕಟ್ ಮಾಡಿಬಿಡ್ತೀವಿ. ಇದು ನಾವು ಮಾಡ್ತಕ್ಕಂಥ ಕ್ರಿಯೆ. ಅಥವಾ ಯಾವುದೇ ವ್ಯಕ್ತಿ ನಾವು ಹೇಳ್ಕೊಡ್ತಕ್ಕಂಥ ಕ್ರಿಯೆ. ನಾವು ಎಂಟೈರ್ ನೆನಪುಗಳನ್ನು ಮರೀರಿ ಅಂತ ಹೇಳೋದಿಲ್ಲ, ಅವನ್ನ ಸಪ್ರೆಸ್ ಮಾಡಿ ಅಥವಾ ಅದನ್ನ ಅದುಮಿಡಿ ಅಂತ ಹೇಳೋದಿಲ್ಲ, ಅಥವಾ ಅದ್ರ ಜೊತೆಗೆ ಜೀವನ ಮಾಡಿ ಅಂತೇಳಿ ಹೇಳೋದಿಲ್ಲ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತೇಳಿದರೆ, ಈ ನೆನಪು ಮತ್ತು ಭಾವದ ಜೊತೆಯಲ್ಲಿ ಏನು ಅಟ್ಯಾಚ್ಮೆಂಟ್ ಇರುತ್ತೆ, ಈ ಅಂಟು ಅಂತ ಏನಿರ್ತೀವಲ್ಲ, ಆ ಅಂಟನ್ನು ತೆಗೆದುಬಿಡ್ತೀವಿ, ಅಷ್ಟೇ ಮಾಡೋವಂಥದ್ದು. ಒಂದು ಸರಿ ಹೊರಟೋಯ್ತು ಅಂತೇಳಿದರೆ ಮೆಮೊರಿಗಳು ಸಪ್ರೇಟ್ ಆಗುತ್ತೆ, ಭಾವ ಸಪ್ರೇಟ್ ಆಗುತ್ತೆ. ದಿಸ್ ಈಸ್ ದ ಸೀಕ್ರೆಟ್. ಹೇಗೆ ಅದು ಮನಸ್ಸಲ್ಲಿ ಅದು ಡಿಲೀಟ್ ಆಗ್ತವೆ ಅಂತೇಳಿ. ನಾವು ಮಾಡ್ತಕ್ಕಂಥ ಕ್ರಿಯೆ ಆ ಮಧ್ಯದಲ್ಲಿರ್ತಕ್ಕಂಥ ಏನು ಇರುತ್ತೆ, ಬಂಧ ಇರುತ್ತೆ, ಅದನ್ನು ಡಿಟ್ಯಾಚ್ ಮಾಡಿಬಿಡ್ತೀವಿ. ಕೆಲವೊಂದು ಸೀಕ್ರೆಟ್ ರಹಸ್ಯವಾಗಿರ್ತಕ್ಕಂಥ ಕ್ರಿಯೆಗಳು ಉಂಟು. ಆ ಕ್ರಿಯೆಗಳ ಮುಖಾಂತರ ಅದು ತುಂಬ ಕಷ್ಟಪಡೋಂಥದ್ದೇನು ಕ್ರಿಯೆಗಳಲ್ಲ, ತುಂಬ ಸರಳವಾಗಿರ್ತಕ್ಕಂಥವು. ಬಟ್ ಅದನ್ನು ನಮಗೆ ಅದ್ರ ಕಲಿದೇ ಇರೋದ್ರಿಂದ ಅದು ಗೊತ್ತಿರೋದಿಲ್ಲ ಅಷ್ಟೆ. ಈ ಮಧ್ಯದಾಗಿರ್ತಕ್ಕಂಥ ಈ ಗಮ್ಮನ್ನು ನಾವು ಡಿಟ್ಯಾಚ್ ಮಾಡೋದ್ರಿಂದ ಅಥವಾ ಅದನ್ನು ತೆಗೆದುಹಾಕೋದ್ರಿಂದ ಈ ಮೆಮೊರಿಗಳು ಭಾವರಹಿತ ಆಗುತ್ತೆ. ಈ ಭಾವನೆಗಳಿಗೆ ಯಾವುದೇ ನೆನಪುಗಳು ಅಥವಾ ಮೆಮೊರಿಗಳು ಅಟ್ಯಾಚ್ ಆಗದೇ ಇರೋದ್ರಿಂದ ಇದು ವಾಪಸ್ಸು ತನ್ನ ಮೂಲಕ್ಕೆ ಹೊರಟೋಗುತ್ತೆ. ಮೂಲ ಅಂತೇಳಿದರೆ ನಮ್ಮ ಅಂತರಂಗದ ಮೂಲಕ್ಕೆ ಹೊರಟೋಗುತ್ತೆ. ಒಂದು ಈ ಮೆಮೊರಿ ಏನಿರುತ್ತೆ, ಈ ಮೆಮೊರಿ ಭಾವರಹಿತ ಆಗೋದ್ರಿಂದ ಮನಸ್ಸಿನ ಮತ್ತೊಂದು ಕಾರ್ಯ ಏನೋ, ಯಾವ ಮೆಮೊರಿಗೆ ಭಾವ ಇರೋದಿಲ್ವೋ, ಫೀಲಿಂಗ್ಸ್ ಇರೋದಿಲ್ವೋ, ಅದ್ರ ಜೊತೆಲಿ ಅಟ್ಯಾಚ್ ಆಗಿರೋದಿಲ್ವೋ, ಅದನ್ನು ಮೆಮೊರಿ ತಂತಾನೆ ಅದನ್ನ ಡಿಲೀಟ್ ಮಾಡಿಬಿಡುತ್ತೆ. 1-2-3 ದಿವಸದಲ್ಲೋ ಅದನ್ನ ತಂತಾನೆ ತೆಗೆದುಹಾಕ್ಬಿಡುತ್ತೆ. ಇದು ಮನಸ್ಸಿನ ಮತ್ತೊಂದು ಕಾರ್ಯಶೈಲಿ. ಸೊ ಹಂಗಾಗಿ ಭಾಳ ಜನಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಓದಿದ್ದು ತಲೆಯಲ್ಲಿ ಯಾಕೆ ಉಳಿಯೋದಿಲ್ಲ ಅಂತೇಳಿದ್ರೆ, ಆ ಏನೆಲ್ಲ ಓದ್ತಾರೆ ಅವರು ಅದು ಭಾವರಹಿತ ಆಗಿರೋದ್ರಿಂದ, ಅದರಲ್ಲಿ ದುಃಖ ಸುಖ ಇದೇನೂ ಇಲ್ಲದೆ ಇರೋದ್ರಿಂದ ಅದು ತಲೆಯಲ್ಲಿ ಜಾಸ್ತಿ ಹೊತ್ತು ಉಳಿಯೋದಿಲ್ಲ. ನಾವು ವಿದ್ಯಾರ್ಥಿಗಳಿಗೆ ಆ ಒಂದು ನೆನಪು ಅಂದರೆ ಆ ಒಂದು ಏನು ಓದ್ತಾರೆ ಅದ್ರ ಜೊತೆಯಲ್ಲಿ ನಾವು ಸುಖ ಅಥವಾ ಖುಷಿ ಆಗ್ತಕ್ಕಂಥ ಕೆಲವೊಂದು ಭಾವವನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದು ಶಾಶ್ವತವಾಗಿ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ. ದೊಡ್ಡವ್ರಿಗೆ ಏನು ಮಾಡಬೇಕು, ಅದ್ರ ಆಪೋಸಿಟ್ಟು. ಯಾವುದು ಆಲ್ರೆಡಿ ತಲೆಯಲ್ಲಿರುತ್ತೆ, ನೆನಪಲ್ಲಿರುತ್ತೆ, ಅದ್ರ ಜೊತೆಯಲ್ಲಿ ಏನೆಲ್ಲ ಭಾವಗಳಿರುತ್ತೋ ಅದನ್ನು ಡಿಟ್ಯಾಚ್ ಮಾಡಿಬಿಡ್ತೀವಿ. ಸೊ ಮೆಮೊರಿ ಸಪ್ರೇಟ್ ಆಗುತ್ತೆ, ಭಾವ ಸಪ್ರೇಟ್ ಆಗುತ್ತೆ. ಈ ಮೆಮೊರಿ ಭಾವರಹಿತ ಆಗಿರೋದ್ರಿಂದ ಅದು ಮನಸ್ಸು ತಂತಾನೆ ಅದನ್ನು ಡಿಲೀಟ್ ಮಾಡುತ್ತೆ. ದಿಸ್ ಈಸ್ ಎ ಸಿಂಪಲ್ ಟೆಕ್ನಿಕ್ ತುಂಬ ಸಿಂಪಲ್ಲೇ. ಮಾಡ್ತಕ್ಕಂಥ ಕೆಲಸನೂ ಸಿಂಪಲ್ಲಾಗಿರುತ್ತೆ. ಬಟ್ ನಮಗೆ ಅದರ ಟ್ರೈನಿಂಗ್ ಇರೋದಿಲ್ಲ ಅಷ್ಟೇ. ನಾಲೆಡ್ಜ್ ಆ್ಯಂಡ್ ಟ್ರೈನಿಂಗ್ ಇಲ್ಲದೇ ಇರೋದ್ರಿಂದ ಕೆಲವೇ ದಿನಗಳಲ್ಲಿ ಆಗ್ತಕ್ಕಂಥ ಕೆಲಸ ಎಷ್ಟೇ ವರ್ಷಗಳಾಯಿತು ಅಂತೇಳಿದ್ರು ಅದು ಆಗೋದಿಲ್ಲ. ಸೊ ನಾನು ಒಂದಷ್ಟು ನಿಮಗೆ ನಾಲೆಡ್ಜ್ ಕೊಟ್ಟಿದ್ದೀನಿ, ಹೇಗೆ ನಮ್ಮ ಕಹಿ ನೆನಪುಗಳನ್ನು ಮನಸ್ಸಿಂದ ತೆಗೆದುಹಾಕ್ಬೋದು ಅಂತೇಳಿ. ಯಾವುದೇ ಕಾರಣಕ್ಕೂ ನೆನಪುಗಳನ್ನು ಮರೆಯೋದಕ್ಕೆ ಪ್ರಯತ್ನ ಪಡಬಾರ್ದು. ಎಷ್ಟೆಷ್ಟು ಪ್ರಯತ್ನ ಪಡ್ತಾ ಹೋಗ್ತೀವೋ ಅಷ್ಟಷ್ಟು ಆ ವ್ಯಕ್ತಿ ದುಃಖದಲ್ಲಿ ಪುನಃ ದುಃಖ ಪಡ್ತಾ ಹೋಗ್ತಾನೆ. ಯಾಕಂತೇಳಿದ್ರೆ ಎಲ್ಲಿವರೆಗೂ ನೆನಪು ಅದ್ರ ಜೊತೆಯಲ್ಲಿ ಭಾವಗಳು ಸೇರಿಕೊಂಡಿರುತ್ತೋ ಆ ನೆನಪನ್ನು ಮನಸ್ಸು ತೆಗೆದುಹಾಕೋದಿಲ್ಲ. ಸೊ ಆ ಒಂದು ಮಾರ್ಗದಲ್ಲಿ ಪ್ರಯತ್ನ ಪಡೋದಕ್ಕಿಂತ ಈ ಮಾರ್ಗದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ 100% ಅದಕ್ಕೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಆ ವ್ಯಕ್ತಿಗೆ.
ಗ್ಯಾರಂಟಿ, ಬಿಕಾಸ್ ಇಟ್ಸ್ ಸೈನ್ಸ್, ಇದು ಇಂಟರ್ನಲ್ ಸೈನ್ಸ್. ಆ ಸೈನ್ಸ್ ಪ್ರಕಾರ ಹೋಗೋದ್ರಿಂದ ರಿಸಲ್ಟ್ ಬಂದೇ ಬರುತ್ತೆ. ಬಿಕಾಸ್ ನಾವು ವರ್ಷಾನುಗಟ್ಟಲೆ ಅಥವಾ ನಾನು ಚಿಕ್ಕ ವಯಸ್ಸಿಂದ ಏನೆಲ್ಲ ಕಹಿ ಘಟನೆಗಳು ಇದ್ದವೋ ಅದನ್ನು ಇದೇ ವಿಜ್ಞಾನದ ಆಧಾರದ ಮೇಲೇ ಅವನ್ನು ವಿತಿನ್ 7 to 10 ಡೇಸಲ್ಲಿ ಎಂಟೈರ್ ಕಹಿ ನೆನಪುಗಳನ್ನು ತೆಗೆದುಹಾಕೊಂಡಿದ್ದು. ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ಸಾಕಷ್ಟು ಜನಕ್ಕೆ ಇದೇ ವಿಜ್ಞಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ತಮ್ಮ ಕಹಿ ನೆನಪುಗಳನ್ನು ಮರೆಯೋದಕ್ಕೆ ಇದೇ ವಿಜ್ಞಾನ ಇದೇ ವಿಜ್ಞಾನ ಸಹಾಯದಿಂದ ಅವ್ರು ಮರ್ತಿರ್ತಕ್ಕಂಥದ್ದು. ಇದು 100% ಅಂತೇಳಿದ್ರೇನು, ಯಾರೆಲ್ಲ ಇದನ್ನು ಈ ವಿಜ್ಞಾನ ಫಾಲೋ ಮಾಡ್ತಾರೋ ಅವರಿಗೆ ಅವರ ಕಹಿ ನೆನಪುಗಳು ಮನಸ್ಸಿಂದ ಸಂಪೂರ್ಣ ಆಗಿ ನಿವಾರಣೆ ಆಗುತ್ತೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಡೇಸ್. ಅಂದರೆ ಹೇಳಿದ್ರೆ ಒಂದು 7ರಿಂದ 10 ದಿವಸದೊಳಗಡೆ ಇದು ಎಂಟೈರ್ ಕಹಿ ನೆನಪುಗಳು ಮನಸ್ಸಿಂದ ಹೊರಗಡೆ ಹೋಗುತ್ತೆ. ಸೊ ನಮ್ಮಲ್ಲಿ ಕಲಿಯೋಕ್ಕೆ ಬರೋರಿಗೆ ಇದಕ್ಕಿಂತ ಸ್ವಲ್ಪ ಇನ್ನೂ ಆಳವಾಗಿರ್ತಕ್ಕಂಥ ನಾಲೆಜ್ ಕೊಟ್ಟು ಒಂದಷ್ಟು ದಿನ ಟ್ರೈನಿಂಗ್ ಕೊಡ್ತೀವಿ. ಒಂದೆಷ್ಟು ದಿವಸ ಅಂದರೆ 7 ಡೇಸ್ ಟ್ರೈನಿಂಗ್ ಇರುತ್ತೆ. ಈ 7 ಡೇಸ್ ಟ್ರೈನಿಂಗ್ ತಗೊಳ್ಳೋದ್ರಿಂದ ಆ ವ್ಯಕ್ತಿ ಏನು 16 ವರ್ಷಗಳ ಪ್ರಯತ್ನಪಟ್ಟು ಆಗದೇ ಇರೋದನ್ನು ವಿತಿನ್ 7 to 10 ಡೇಸ್ ಒಳಗಡೆ ಅದನ್ನು ಅವನು ಸಾಧಿಸ್ತಾನೆ. ಅಂದರೆ ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ಕಹಿ ಘಟನೆಗಳಿರಲಿ, ಅದು ಎಷ್ಟೇ ಆಳವಾಗಿರ್ತಕ್ಕಂಥ ಕಹಿ ಘಟನೆಗಳಿರಲಿ, ಅವು ವಿತಿನ್ 7 to 10 ಡೇಸಲ್ಲಿ ಅದು ಹೊರಟೋಗ್ಬಿಡುತ್ತೆ. ಇದು ಈಗಪ್ಪ ಸಾಕಷ್ಟು ಜನ ಏನು ಮಾಡ್ತಾರೆ, ಇಲ್ಲಿಗೆ ಬರೋಕ್ಕಾಗೋದಿಲ್ಲ, ನಮಗಿಲ್ಲಿ ಬರೋಕ್ಕಾಗೋದಿಲ್ಲ, ಈ ಥರ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಅವರಿಗೂ ಅಡೆತಡೆಗಳು ಉಂಟು. ಅಂಥವ್ರಿಗೆ ಏನು ಮಾಡ್ತೀವಿ ನಾವು, ಆನ್ಲೈನ್ ಅಂತೇಳಿದ್ರೆ ಫೋನ್ ಮುಖಾಂತರ ಅವರಿಗೆ ಅದರ ಟ್ರೈನಿಂಗನ್ನು ಕೊಡ್ತೀವಿ. ಆ ಟ್ರೈನಿಂಗ್ ತಗೊಂಡವರು ಒಂದು 7ರಿಂದ 8 ದಿವಸ ಅದನ್ನ ಟ್ರೈನ್ ಅಪ್ ಆಗಿಬಿಟ್ಟು ನಂತರ ಅದನ್ನ ಆ ಒಂದು ಸರಳವಾಗಿರ್ತಕ್ಕಂಥ ಕ್ರಿಯೆಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಅವರಿಗೆ ನೆಕ್ಸ್ಟ್ 3 to 7 ಡೇಸಲ್ಲಿ ಅದರ ಎಫೆಕ್ಟ್ ಅವ್ರ ಜೀವನದಲ್ಲಿ ಅಂದರೆ ಅವ್ರ ಮನಸ್ಸಲ್ಲಿ ಅದಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅವರೇನೆಲ್ಲ ದುಃಖ ಇರುತ್ತೋ ಮನಸ್ಸಲ್ಲಿ ಈ ನೆನಪುಗಳಿಂದ ಅವೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ. ದಟ್ಸ್ 100% ಕನ್ಫರ್ಮ್ಡ್ ಅದು, ಬಿಕಾಸ್ ಇದು ವಿಜ್ಞಾನ ಆಗಿರೋದ್ರಿಂದ. ಯಾಕಂದರೆ ಇದರಲ್ಲಿ ಯಾವುದೇ ತಂತ್ರ ಮಂತ್ರ ಯಂತ್ರ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೋ ಸಿದ್ಧಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅಥವಾ ಅದಕ್ಕೋಸ್ಕರ ನಾವು ಜೀವನದಲ್ಲಿ ಟೈಮ್ ತೆಗೆದಿಡಬೇಕು ಅಂತ ಅವಶ್ಯಕತೆ ಇಲ್ಲ. ಅಂದರೆ ಅದಕ್ಕೋಸ್ಕರ 1 ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ನಮಗೆ ಜೀವನದಲ್ಲಿ ಟೈಮ್ ಇಲ್ಲ ಇನ್ ದ ಸೆನ್ಸ್ ನಮಗೆ ಬೇರೆ ಬೇರೆ ಸಾಕಷ್ಟು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಇದಕ್ಕೆ ಸಪ್ರೇಟ್ ಟೈಮ್ ಇಡೋಕ್ಕಾಗೋದಿಲ್ಲ, ಆ ಥರದ್ದೇನೂ ಬೇಕಾಗಿಲ್ಲ ಇದರಲ್ಲಿ. ಹಂಗಾಗಿ ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು, ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥ ಕ್ರಿಯೆಗಳಿರ್ತವೆ. ಬಟ್ ಕ್ರಿಯೆಗಳು ಸಿಂಪಲ್ ಆಯಿತು ಅಂತೇಳಿದ್ರು ಅದು ಟ್ರೈನಿಂಗ್ ಇಲ್ಲದೆ ಹೋಯಿತು ಅಂತೇಳಿದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಯಾವುದೇ ಒಂದು ವಾಹನ ನಾವು ಕಲಿಬೇಕು, ಬೈಕ್ ಓಡಿಸೋದು ಕಲಿಬೇಕು ಅಂತೇಳಿದರೆ ಒಂದು 7 to 10 ಡೇಸ್ ನಾವು ಟ್ರೈನಿಂಗ್ ಮಾಡಿದರೆ ಜೀವನ ಪರ್ಯಂತ ನಾವು ಆ ಬೈಕ್ ಓಡಿಸ್ಬೋದು, ಸಮಸ್ಯೆ ಇರಲ್ಲ. ಅದೇ ಈ 7ರಿಂದ 10 ದಿವಸ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅದನ್ನು ಕಲಿಯೋದಕ್ಕೆ, ಬೈಕ್ ಓಡಿಸೋದು ಅಂತೇಳಿದ್ರೆ ಆ ವ್ಯಕ್ತಿ ಯಾವತ್ತೂ ಜೀವನದಲ್ಲಿ ಬೈಕ್ ಓಡಿಸೋದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಅವನು ಅದನ್ನು ಕಲಿದೇ ಇರೋದ್ರಿಂದ. ಹಾಗೆ ಕಹಿ ನೆನಪುಗಳನ್ನು ಹೇಗೆ ತೆಗೆದುಹಾಕೋದು ಅದನ್ನು ಟ್ರೈನಿಂಗ್ ತೊಗೊಳ್ಳಿಲ್ಲ ಅಂತೇಳಿದರೆ ಆ ವ್ಯಕ್ತಿ ತನ್ನ ಮನಸ್ಸಲ್ಲಿರ್ತಕ್ಕಂಥ ಈ ಕಹಿ ನೆನಪುಗಳನ್ನು ತೆಗೆದುಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅತ್ಯಂತ ಕಷ್ಟದ ಕೆಲಸ. ಯಾರೋ ಒಂದು 7ರಿಂದ 10 ದಿವಸ ತಮಗೋಸ್ಕರ, ತಮ್ಮ ಒಂದು ದುಃಖ ಮರೆಯೋದಕ್ಕೋಸ್ಕರ ಟೈಮ್ ತೆಗೆದಿಡ್ತಾರೋ ಕಲಿಯೋದಕ್ಕೆ, ಆ ವ್ಯಕ್ತಿ ಜೀವನ ಸುಖವಾಗಿರುತ್ತೆ. ಕಾರಣ ಒಬ್ಬ ವ್ಯಕ್ತಿಗೆ ದುಃಖದಲ್ಲಿದ್ದಾನೆ ಅಂತೇಳಿದ್ರೆ ಅರ್ಥ ಏನೋ, ಅವನ ನೆನಪುಗಳೇ ಅವನಿಗೆ ದುಃಖ ತಂದು ಕೊಡ್ತಾ ಇರ್ತವೆ, ಸಿಂಪಲ್ಲಾಗಿ ಹೇಳೋದಾದರೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರು ಈ ಒಂದು ಕಹಿ ನೆನಪುಗಳ ಮೇಲೆ ಇದು ವಿಜ್ಞಾನ ಹೇಗೆ ವರ್ಕ್ ಆಗುತ್ತೆ ಅದನ್ನು ಕಲಿಬೇಕು ಅನ್ನೋರಿಗಾಗಿರಲಿ, ಮೆಮೊರಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋರಿಗಾಗಿರಲಿ, ಅಥವಾ ನೆನಪುಗಳನ್ನು ಮನಸ್ಸಿಂದ ತೆಗೆದಾಕಬೇಕು ಅನ್ನೋರಿಗಾಗಿರಲಿ, ನನ್ನ ಮೊಬೈಲ್ ನಂಬರ್ 7022070287 ಈ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಆ ಇನ್ಫಾರ್ಮೇಷನನ್ನು ತಗೊಳ್ಬೋದು. ಈ ಒಂದು ಕೋರ್ಸನ್ನು ಕಲಿಬೇಕು ಅಂತಿದ್ರೂ ಸಹ ನೇರವಾಗಿ ಇಲ್ಲಿ ಬಂದು ಕಲಿಬೋದು. ಅದನ್ನು ಆ್ಯಕ್ಚುಲಿ ನಾವಿಲ್ಲಿ ಬರೋರಿಗೆಲ್ಲ ಫ್ರೀ ಮಾಡ್ತೀವಿ, ಯಾರ ಹತ್ರ ದುಡ್ಡು ಇಸ್ಕೊಳೋದಿಲ್ಲ. ಹಂಗಾಗಿ ನಾನು ನಿಮಗೆ ಸುಳ್ಳು ಹೇಳೋ ಅವಶ್ಯಕತೆಯೇ ಇಲ್ಲ, ಅಥವಾ ನಿಮಗೆ ಇದೆಲ್ಲ ಕೇವಲ ಕಲ್ಪನೆ ಆ ಥರದ್ದೇನಿಲ್ಲ. ಇದು ಫ್ರೀ ಆಗಿರೋದ್ರಿಂದ ನಾವು
ಅವ್ರಿಗೆ ಹೇಳ್ಕೊಡ್ಬೇಕು ಅಂದ್ರೆ ನಮ್ಮ ಟೈಮು ಸ್ಪೆಂಡ್ ಆಗುತ್ತೆ. ಆ ಟೈಮನ್ನು ಸುಮ್ಮನೆ ಕಳ್ಕೊಳೋದು ನನಗೂ ಇಷ್ಟ ಇಲ್ಲ. ಅವರು ಯಾರು ಬಂದಿರ್ತಾರೆ ಅವ್ರ ಟೈಮು ಕಳೆಯೋದಕ್ಕೆ ಅವ್ರಿಗೂ ಇಷ್ಟ ಇರೋದಿಲ್ಲ. ಬಿಕಾಸ್ ಇದು 100% ವರ್ಕ್ ಆಗೋದ್ರಿಂದ, ಪ್ರತಿಯೊಬ್ಬರಿಗೂ ವರ್ಕ್ ಆಗೋದ್ರಿಂದ ನಾನು ಅವರು ನನ್ನ ಟೈಮ್ನ ಸ್ಪೆಂಡ್ ಮಾಡಿ ಅವರಿಗೆ ಹೇಳ್ಕೊಡ್ತೀವಿ. ಅವರು ತಮ್ಮ ಟೈಮ್ ಸ್ಪೆಂಡ್ ಮಾಡಿ ಅದನ್ನ ಕಲಿತಾರೆ. ಅದರ ಪರಿಣಾಮ ಅವರಿಗೆ ಜೀವನದಲ್ಲಿ ಆಗುತ್ತೆ. ಸೊ ಯಾರಿಗೆ ಬರೋಕ್ಕಾಗೋದಿಲ್ಲ, ಇಲ್ಲಿವರೆಗೂ ನಾವು ಇದನ್ನು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದು ಪ್ರತಿಯೊಬ್ಬರು, ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಯಾರಾದರೂ ಆಗಿರಲಿ. ಯಾರೆಲ್ಲ ಮೊಬೈಲ್ ಮುಖಾಂತರ, ಮೊಬೈಲ್ ಅಂತೇಳಿದ್ರೆ ಫೋನ್ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಮನೇಲೇ ಪ್ರಾಕ್ಟೀಸ್ ಮಾಡ್ಬೋದು, ಏನು ಸಮಸ್ಯೆ ಏನಿಲ್ಲ. ಬಟ್ ಅದರ ನಾಲೆಡ್ಜು ತೊಗೊಂಡೇ ಮಾಡಬೇಕು. ವಿತೌಟ್ ನಾಲೆಡ್ಜ್ ಮಾಡೋದಕ್ಕೆ ಕಷ್ಟ. ಯಾಕಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಏನು ಟ್ರೈನ್ ಮಾಡೋದು. ಸಜೆಷನ್ಸ್ ತೊಗೊಂಡ್ಬಿಟ್ಟು ನೀವು ಮನೇಲೇ ಮಾಡ್ಬೋದು. ಆ ಒಂದು ನಾಲೆಡ್ಜನ್ನು ತೊಗೊಂಡ್ಬಿಟ್ಟು ನಂತರ ಅದನ್ನು ನೀವು ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಅವರ ಮನಸ್ಸಲ್ಲಿ ಏನೆಲ್ಲ ದುಃಖ ಕೊಡ್ತಕ್ಕಂತಹ ಕಹಿ ನೆನಪುಗಳು ಆ ವ್ಯಕ್ತಿಯಲ್ಲಿ ಇದ್ದಾವೋ ಅದು ಸಂಪೂರ್ಣ ಮನಸ್ಸಿಂದ ಹೊರಟೋಗುತ್ತೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಡೇಸಲ್ಲೇ. ನಾಟ್ ಅದು ವರ್ಷಗಟ್ಟಲೆ ಮಾಡಬೇಕು, ವರ್ಷಗಟ್ಟಲೆ ಸಾಧನೆ ಮಾಡಬೇಕು ಅಂತೇನಿಲ್ಲ. ಆ್ಯಕ್ಚುಲಿ ಇಲ್ಲಿ ಸಾಧನೆ ಮಾಡೋವಂಥದ್ದು ಏನೂ ಇರಲ್ಲ. ಸಾಧನೆ ಅಂತೇಳಿದ್ರೆ ಕಷ್ಟಪಟ್ಟು ಮಾಡೋವಂಥದ್ದು ಏನಿರಲ್ಲ. ಬಿಕಾಸ್ ನಾವು ಯಾವಾಗ ಕಷ್ಟಪಟ್ಟು ಮಾಡೋಕ್ಕೆ ಹೋಗ್ತೀವೋ, ಎಸ್ಪೆಷಲಿ ಅಂತರಂಗದ ವಿಷಯದಲ್ಲಿ, ಅದು ವರ್ಕ್ ಆಗೋದಿಲ್ಲ. ಯಾವುದು ಸಹಜವಾಗಿ ಮಾಡ್ತಾ ಹೋಗ್ತೀವೋ ಅದು ಮಾತ್ರ ವರ್ಕ್ ಆಗುತ್ತೆ. ಸಹಜ ಮತ್ತು ಸರಳ ಅಂದರೆ ಮಾತ್ರ ಅದು ಅಂತರಂಗದ ವಿಜ್ಞಾನ ಹಂಗೆ ವರ್ಕ್ ಆಗೋದು. ಅದು ಸಹಜವಾಗಿರಬೇಕು, ಸರಳವಾಗಿರಬೇಕು, ದೆನ್ ಇಟ್ ವರ್ಕ್ಸ್. ಅದರ್ವೈಸ್ ನೀವು ಕಷ್ಟಪಟ್ಟು ಮಾಡೋದು ಅಥವಾ ಅದನ್ನು ಬಲವಂತವಾಗಿ ಮಾಡೋದು, ಅಂತರಂಗ ವಿಜ್ಞಾನ ಅದನ್ನು ಒಪ್ಕೊಳ್ಳೋದಿಲ್ಲ, ಅದು ವರ್ಕೂ ಆಗೋದಿಲ್ಲ. ಹೇಗೆ ಬಾಹ್ಯ ವಿಜ್ಞಾನದಲ್ಲಿ ಕೆಲವೊಂದು ನೀತಿ ನಿಯಮಗಳಿದ್ದಾವೋ, ಅಂತರಂಗದಲ್ಲೂ ಕೆಲವೊಂದು ನೀತಿ ನಿಯಮಗಳು ಇದ್ದಾವೆ. ಅವುಗಳನ್ನು ಫಾಲೋ ಮಾಡೋದ್ರಿಂದ ಅದು 100% ವರ್ಕ್ ಆಗುತ್ತೆ. ಅಲ್ಲಿ ಯಾವುದೇ ಬಲವಂತ, ಕಷ್ಟ ಈ ಥರದ್ದು ಯಾವುದೂ ನಡೆಯೋದಿಲ್ಲ. ಅಲ್ಲಿ ಏನೇ ಮಾಡಬೇಕು ಅಂದ್ರೆ ಅದನ್ನ ಸಹಜವಾಗಿ ಮಾಡಬೇಕು, ಸರಳವಾಗಿ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ದೆನ್ ಇಟ್ ವರ್ಕ್ಸ್. ಅದರ್ವೈಸ್ ಇಟ್ ಡಸಂಟ್ ವರ್ಕ್. ಅದು ನಾನು ಮುಂದಿನ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ, ಅಂತರಂಗದ ವಿಜ್ಞಾನ ಮತ್ತಷ್ಟು ಡೀಪಾಗಿ. ಇಲ್ಲಿ ಕೇವಲ ಕಹಿ ನೆನಪುಗಳನ್ನು ಮರೆಯೋದು ಹೇಗೆ, ಅದಕ್ಕೆ ಏನು ದಾರಿ, ನೀವು ಪ್ರಯತ್ನ ಪಡೋದು ಅಥವಾ ನಿಮ್ಮ ಬೇರೆ ಯಾರ ಹತ್ರನ ಕಲಿಬೇಕು ಅಂತಂದರೆ ಕಲ್ತ್ಕೋಬೋದು. ಈ ನೆನಪುಗಳನ್ನು ಮತ್ತು ಅಂದರೆ ಆ ನೆನಪುಗಳು ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಏನೆಲ್ಲ ಭಾವನೆ ಅಟ್ಯಾಚ್ ಆಗಿರುತ್ತೋ ಅದನ್ನು ಒಂದಕ್ಕೊಂದೊಂದು ದೂರ ಮಾಡಿದ್ರೆ ಸಾಕು, ಅದು ಮನಸ್ಸಿಂದ ಹೊರಟೋಗುತ್ತೆ. ದಿಸ್ ಈಸ್ ದ ಸೀಕ್ರೆಟ್. ಅದನ್ನು ಯಾರೆಲ್ಲ ಹೇಳ್ಕೊಡ್ತಾರೋ ಅವ್ರ ಹತ್ರ ನೀವು ಕಲಿಬೋದು, ಕಲ್ತ್ಕೊಳ್ಬೋದು. ನಮ್ಮ ಹತ್ರ ಕಲಿಬೇಕು ಅನ್ನೋರಿಗೆ ನನ್ನ ನಂಬರ್ ಹೇಳಿದ್ದೀನಿ, ಆ ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ಅದನ್ನು ಕಲಿಬೋದು. ದಿಸ್ ಈಸ್ ದ ಸೀಕ್ರೆಟ್. ಮತ್ತು ಪದೇ ಹೇಳ್ತಾ ಇದ್ದೀನಿ, ಬಿಕಾಸ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದರಿಂದ ನನಗೆ ಯಾವುದಾದ್ರು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಅವರು ಅದನ್ನ ಅಳವಡಿಸ್ಕೊಳ್ಳಬೇಕು ಅಂತ ನನಗಿರುತ್ತೋ ನಾನು ಪದೇ ರಿಪೀಟಾಗಿ ಹೇಳ್ತಾನೆ ಇರ್ತೀನಿ. ಕೆಲವೊಬ್ರಿಗೆ ಅದು ಕಷ್ಟ ಅನ್ನಿಸ್ಬೋದು, ಕೇಳೋದಕ್ಕೂ ಕಷ್ಟ ಅನ್ನಿಸ್ಬೋದು. ಸ್ಟಿಲ್ ಬೇರೆ ದಾರಿ ಇಲ್ಲ, ಅದನ್ನ ಒತ್ತಿ ಹೇಳಲೇಬೇಕಾಗತ್ತೆ. ಮೆಮೊರಿ ಪ್ಲಸ್ ಎಮೋಷನ್ಸ್, ಈ ಎರಡನ್ನ ಫೀಲಿಂಗ್ಸ್, ಈ ಎರಡನ್ನ ನೀವು ಸಪ್ರೇಟ್ ಮಾಡಿದರೆ ಸಾಕು, ಆ ನೆನಪುಗಳು ಮನಸ್ಸಿಂದ ಮರ್ತೋಗ್ತಾವೆ. ದಿಸ್ ಈಸ್ ದ ಸೀಕ್ರೆಟ್. ಈ ವಿಜ್ಞಾನ ಅಥವಾ ಈ ಕ್ರಿಯೆಗಳನ್ನು ನೀವು ಎಲ್ಲಿ ಬೇಕಿದ್ರೂ ಕಲಿಬೋದು. ಯಾರೆಲ್ಲ ಕಲಿಸ್ಕೊಡ್ತಾರೋ ಅವ್ರ ಹತ್ರ ಕಲಿಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ವಿಜ್ಞಾನ ಭೈರವನ ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ. ವಿಜ್ಞಾನ ಭೈರವ ಯಾರು ಪ್ರಾಕ್ಟೀಸ್ ಮಾಡಿದ್ದಾರೋ, ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅವ್ರಿಗೆ ಮಾತ್ರ ಈ ಸೀಕ್ರೆಟ್ ಗೊತ್ತಿರುತ್ತೆ. ಅದರ್ವೈಸ್ ಇದು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ. ನಿಮಗಂತಾರೆ ಯಾರು ಗೊತ್ತಿದ್ರು ನೀವು ಅವ್ರ ಹತ್ರ ಕಲ್ತ್ಕೊಳ್ಬೋದು. ಅಥವಾ ನೀವು ನಿಮ್ಮದೇ ಆದ ಪ್ರಯತ್ನ ನೀವು ಮಾಡ್ಬೋದು. ಈ ಮೆಮೊರಿ ಮತ್ತು ಆ ನೆನಪಿನ ಜೊತೆಲಿ ಏನೆಲ್ಲ ಭಾವನೆಗಳು ಅಟ್ಯಾಚ್ ಆಗಿರ್ತವೋ ಆ ಎರಡನ್ನೂ ಒಂದಕ್ಕೊಂದು ದೂರ ಮಾಡೋದು. ಆ ದೂರ ಮಾಡೋ ದಾರಿ ನೀವು ಕಂಡುಹಿಡ್ಕೊಂಡ್ರೆ ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಿ. ಆ ಮಾರ್ಗ ಯಾವುದು ಅಥವಾ ಈ ದಾರಿಯಲ್ಲಿ ನೀವು ಪ್ರಯತ್ನ ಪಡ್ತು ಅಂದರೆ ನಿಮಗೆ ಮಾರ್ಗ ಸಿಗುತ್ತೆ. ಆ ಮಾರ್ಗದಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಹಿ, ನೋವು, ದುಃಖ ಅವೆಲ್ಲವೂ ಸಹ ವಿತಿನ್ ಫ್ರ್ಯಾಕ್ಷನ್ ಆಫ್ ಡೇಸಲ್ಲೇ, ಈವನ್ ವಿಜ್ಞಾನ ಭೈರವ ತಂತ್ರ ಹೇಳುತ್ತೆ ವಿತಿನ್ 21 ಡೇಸಲ್ಲಿ ಆ ವ್ಯಕ್ತಿ ಹೊಸ ವ್ಯಕ್ತಿಯಾಗಿ ಬದಲಾಗ್ತಾನೆ ಅಂತೇಳಿ. ಹೊಸ ವ್ಯಕ್ತಿಯಾಗಿ ಬದಲಾಗ್ತಾನೆ ಅಂತೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಇರೋದೇ ಅವನ ನೆನಪುಗಳಲ್ಲಿ. ಇದು ನಾನು ಇನ್ನೊಂದು ಸರಿ ಯಾವಾಗಲೂ ಡೆಪ್ತಾಗಿ ಹೇಳ್ತೀನಿ. ವ್ಯಕ್ತಿತ್ವ ಅಂದ್ರೇನು ಅದೆಲ್ಲ.
21 ಡೇಸಲ್ಲಿ ವಿಜ್ಞಾನ ಭೈರವ ತಂತ್ರ ಹೇಳುತ್ತೆ, ಈ ಅಂತರಂಗದ ವಿಜ್ಞಾನವನ್ನು ಯಾರು ಅಳವಡಿಸ್ಕೊಳ್ತಾರೋ ವಿತಿನ್ 21 ಡೇಸಲ್ಲಿ ಆ ವ್ಯಕ್ತಿ ಸಂಪೂರ್ಣ ಚೇಂಜ್ ಆಗಿ ಹೊಸ ವ್ಯಕ್ತಿ ಆಗ್ತಾನೆ ಅಂತೇಳಿ. ಪ್ರಾಕ್ಟೀಸ್ ಮಾಡೋದು 21 ಡೇಸೇ, ಬಟ್ ಅದು ಕಲಿಯೋದಕ್ಕೆ ಸಮಯ ಬೇಕಾಗುತ್ತೆ. ಕಲಿತು ನಂತರ ನೀವು ಅದನ್ನ ಅಳವಡಿಸ್ಕೊಂಡ್ರೆ ವಿತಿನ್ 21 ಡೇಸಲ್ಲಿ ಆ ವ್ಯಕ್ತಿ ಕಂಪ್ಲೀಟ್ ಹೊಸ ವ್ಯಕ್ತಿಯಾಗಿ ಬದಲಾಗ್ತಾನೆ ಅಂತೇಳಿ. ಸ್ಟಿಲ್ ಅದಿರಲಿ, ಅದು ವಿಜ್ಞಾನ ಭೈರವ ತಂತ್ರದ್ದು. ಇದು ನೆನಪುಗಳನ್ನು ನೀವು ಆ ಕಡೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಹಿ ನೆನಪುಗಳನ್ನು ಅಥವಾ ಅನವಶ್ಯಕ ನೆನಪುಗಳನ್ನು ಮನಸ್ಸಿಂದ ತೆಗೆದುಹಾಕಬೇಕು ಅಂತೇಳಿದರೆ, ಆ ನೆನಪುಗಳು ಜೊತೆಯಲ್ಲಿ ಏನೆಲ್ಲ ಭಾವನೆಗಳಿರುತ್ತವೋ ಅವನ್ನ ಎರಡನ್ನೂ ಒಂದಕ್ಕೊಂದನ್ನು ಸಪ್ರೇಟ್ ಮಾಡಿಬಿಡಿ. ಈ ಸಪ್ರೇಟ್ ಮಾಡೋದ್ರಿಂದ ಅವು ದೂರ ಆಗುತ್ತೆ. ಇದು ಹೇಗೆ ಸಪ್ರೇಟ್ ಮಾಡಬೇಕು, ಈ ಮಾರ್ಗದಲ್ಲಿ ನಿಮಗೆ ನೀವು ಯಾರೆಲ್ಲ ಪ್ರಯತ್ನ ಪಡ್ತಾರೋ ಅವ್ರಿಗೆ ಅದು ದಾರಿ ಸಿಕ್ಕೇ ಸಿಗುತ್ತೆ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಯಾರು ಪ್ರಯತ್ನ ಪಡೋದಿಲ್ಲ ಅವ್ರಿಗೆ ಸಿಗೋದಿಲ್ಲ ಅಷ್ಟೇ. ಯಾರೋ ಪ್ರಯತ್ನ ಪಡ್ತಾರೋ ಈ ಮಾರ್ಗದಲ್ಲಿ, ಅಂದರೆ ಮೆಮೊರಿ ಮತ್ತು ಎಮೋಷನ್ಸ್, ಫೀಲಿಂಗ್ಸ್ ಈ ಎರಡನ್ನು ಡಿಟ್ಯಾಚ್ ಮಾಡುವಂಥ ಮಾರ್ಗದಲ್ಲಿ ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗೆ ಅದು ಟೆಕ್ನಿಕ್ ಸಿಕ್ಕೇ ಸಿಗುತ್ತೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಕಹಿ ನೆನಪುಗಳು, ನಿಮಗೇನೆಲ್ಲ ದುಃಖ ಕೊಡ್ತಿರ್ತವೆ, ಸಂಕಟ ಕೊಡ್ತಿರ್ತವೆ, ಅವೆಲ್ಲವೂ ಸಹ ಮನಸ್ಸಿಂದ ಹೊರಟೋಗ್ಬಿಟ್ಟು ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಸುಖವಾಗಿರುತ್ತೆ, ಭವಿಷ್ಯನೂ ಸಹ ಚೆನ್ನಾಗಿರುತ್ತೆ. ಸೊ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ.